ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸ್ಯಾಂಡಲ್ವುಡ್ ನಟಿ ರಮ್ಯಾಗೆ ಒಂದು ಅಶ್ಲೀಲ ಕಾಮೆಂಟ್ಸ್ ಅನ್ನು ಮಾಡಿ ಒಂದು ಕೇಸನ್ನು ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 12 ಆರೋಪಿಗಳನ್ನು ಬಂಧಿಸಿ ಒಂದು ಜೈಲಿಗೂ ಕೂಡ ಕಳಿಸಿರೋದು. ಈಗ ಈ ಒಂದು 12 ಆರೋಪಿಗಳ ಒಂದು ಮೊಬೈಲ್ ಫೋನನ್ನು ಕೂಡ ಈಗ ರಿಟ್ರೀವ್ ಮಾಡೋ ಸಲುವಾಗಿ ಈಗ ಎಲ್ಲ ಮೊಬೈಲ್ ಫೋನ್ಸನ್ನು FSLಗೂ ಕೂಡ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ರವಾನೆ ಮಾಡಿದ್ದು, ಅವರು ಮಾಡಿರುವಂಥ ಒಂದು ಅಶ್ಲೀಲ ಕಾಮೆಂಟ್ಸ್ ಏನಿದೆ ಆ ಒಂದು ಕಾಮೆಂಟ್ಸನ್ನು ರಿಟ್ರೀವ್ ಮಾಡೋ ಸಲುವಾಗಿ ಈಗ ಫೋನನ್ನು FSLಗೆ ರವಾನೆ ಮಾಡಿದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಾಮೆಂಟ್ಸ್ ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ. ಮತ್ತು ಯಾವ ಮೊಬೈಲ್ ಫೋನಲ್ಲಿ ಏನೇನು ಕಾಮೆಂಟ್ಸನ್ನು ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ಸಲುವಾಗಿ ಅವ್ರು ಮಾಡಿರುವಂಥ ಒಂದು ವರ್ಡ್ಸನ್ನು ಮತ್ತು ಆ ಒಂದು ಮೊಬೈಲ್ ಫೋನ್ನಲ್ಲಿರುವಂಥ ಒಂದು ಡೇಟಾವನ್ನು ರಿಟ್ರೀವ್ ಮಾಡೋ ಸಲುವಾಗಿ ಈಗ FSLಗೆ ಕೂಡ ರವಾನೆ ಮಾಡಿದ್ದು, ಅಲ್ಲಿಂದ ಒಂದು ವರದಿಯನ್ನು ಕೂಡ ಈಗ ಸೈಬರ್ ಕ್ರೈಮ್ ಪೊಲೀಸರು ಕೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸದ್ಯ ಈಗಾಗಲೇ 12 ಫೋನ್ಸ್ ಕೂಡ ಈಗ FSLಗೆ ರವಾನೆ ಮಾಡಿರುವಂಥದ್ದು. ಅವ್ರು ಮಾಡಿದಂಥ ಟೈಮಿಂಗ್ಸ್ ಇರ್ಬೋದು, ಮತ್ತು ಏನೆಲ್ಲ ಒಂದು ಕಾಮೆಂಟ್ಸನ್ನು ಮಾಡಿದ್ದಾರೆ ಮತ್ತು ಯಾವ ಸಮಯದಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ರಿಪೋರ್ಟ್ಸ್ ಕೂಡ ಬೇಕು ಅಂತೇಳಿ ಈಗ FSLಗೆ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಕೇಳಿರುವಂಥದ್ದು. ಸದ್ಯ ಈಗ ಈ ಒಂದು 12 ಫೋನ್ಸ್ ರಿಟ್ರೀವ್ ಆಗುತ್ತೆ. ಆ ಒಂದು ರಿಟ್ರೀವ್ನಲ್ಲಿ ಬರುವಂಥ ಒಂದು ಅಂಶಗಳ ಆಧಾರದ ಮೇಲೆ ನಂತರ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. FSLನಲ್ಲಿ ಈ ಒಂದು 12 ಮೊಬೈಲ್ ಫೋನ್ಗಳ ಒಂದು ರಿಟ್ರೀವ್ ರಿಪೋರ್ಟ್ ಬಂದ ಬಳಿಕ ಚಾರ್ಜ್ ಶೀಟನ್ನು ತಯಾರು ಮಾಡಿ ನಂತರ ಇದನ್ನು ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡ್ತಾರೆ. ಸದ್ಯ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಮಂದಿಯನ್ನು ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದ್ರು ಮತ್ತು ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ವಿಚಾರಣೆ ಮಾಡಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿರುವಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷ್ಯಗಳನ್ನು ಕೂಡ ಈಗ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅಂದರೆ ಮೊಬೈಲ್ ಫೋನ್ಗಳ ಒಂದು ಸ್ಕ್ರೀನ್ ಶಾಟ್ಸ್ ಇರ್ಬೋದು, ಮತ್ತು ಅವರು ಮಾಡಿರುವಂಥ ಒಂದು ಅಶ್ಲೀಲ ಕಾಮೆಂಟ್ಸ್ನ ಒಂದು ಸ್ಕ್ರೀನ್ ಶಾಟ್ ಇರ್ಬೋದು, ಈ ಎಲ್ಲ ಒಂದು ಡೀಟೇಲ್ಸ್ ಅನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಪ್ರಮುಖ ಸಾಕ್ಷಿಗಳು ಅಂತೇಳಿ ಕೂಡ ಈಗ ಅದನ್ನು ತನಿಖೆಯನ್ನು ಈಗ ಮಾಡ್ತಾ ಇರೋದು. ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 12 ಮಂದಿ ಅರೆಸ್ಟ್ ಆಗಿದ್ದಾರೆ. ಅವರಿಗೆ ಇನ್ನೂ ಕೂಡ ಜಾಮೀನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಆರೋಪಿಗಳ ಪರವಾಗಿ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು, ಮತ್ತು ಅಲ್ಲಿ ಕೂಡ ಈಗ ಆರೋಪಿಗಳ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಅದರಿಂದ ಈಗ ಸದ್ಯ 12 ಮಂದಿ ಆರೋಪಿಗಳು ಕೂಡ ಈಗ ಪರಪ್ನಗರ ಜೈಲಿನಲ್ಲೇ ಕೂಡ ಇನ್ನೂ ಇರುವಂಥದ್ದು. ಮತ್ತು ಇವ್ರಿಗೆ ಜಾಮೀನನ್ನು ಕೊಡಿಸ್ಬೇಕು ಅಂತೇಳಿ ಪೋಷಕರು ಕೂಡ ಸಾಕಷ್ಟು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಒಂದು ರೀತಿಯಲ್ಲಿ ಅವರಿಗೆ ತಮ್ಮ ಮಕ್ಕಳೇನಿದ್ರೆ ಅಂದರೆ ಆರೋಪಿಗಳ ಒಂದು ಪೋಷಕರೇನಿದ್ರೆ ಅವರು ತಮ್ಮ ಮಕ್ಕಳಿಗೆ ಒಂದು ಜಾಮೀನನ್ನು ಕೊಡಿಸೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಮಂದಿ ಕೂಡ ಅರೆಸ್ಟ್ ಆಗಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಕರ್ನಾಟಕದ ಬೇರೆ ಬೇರೆ ಒಂದು ಭಾಗದ ಒಂದು ನಿವಾಸಿಗಳು ಕೂಡ ಆಗಿರೋದ್ರಿಂದ ತೀರಾ ಬಡ ಕುಟುಂಬದಿಂದ ಬಂದಂಥ ಒಂದು ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಅದರಿಂದ ಅವ್ರಿಗೆ ಹೇಗಾದರೂ ಮಾಡಿ ಒಂದು ಜಾಮೀನನ್ನು ಕೊಡಿಸ್ಬೇಕು ಅಂತೇಳಿ ಅವರ ಪೋಷಕರು ಸ್ವಲ್ಪ ಸಾಕಷ್ಟು ತಾಪತ್ರಯವನ್ನು ಕೂಡ ಪಡ್ತಿರೋದು ಈಗ ಗೊತ್ತಾಗ್ತಾ ಇದೆ. ಮಕ್ಕಳ ಒಂದು ಜಾಮೀನಿಗೋಸ್ಕರ ಒಂದು ಹಣಕಾಸು ಖರ್ಚುಗಳು ಕೂಡ ಸಾಕಷ್ಟು ತೊಂದರೆ ಪಡ್ತಿದ್ದಾರೆ. ಮತ್ತು ಬೆಂಗಳೂರಿಗೆ ಬಂದು ಓಡಾಡಬೇಕು, ಮತ್ತು ಇಲ್ಲಿನ ಒಂದು ಕೋರ್ಟು ಮತ್ತು ಕಚೇರಿಗಳಿಗೆ ಒಂದು ಓಡಾಟವು ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದ ಎಲ್ಲೋ ಒಂದು ಕಡೆ ಅವರು ಕೂಡ ಈ ಒಂದು ತಮ್ಮ ಮಕ್ಕಳ ಈ ಒಂದು ಕೃತ್ಯ ಎಸಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸಾಕಷ್ಟು ಒಂದು ತೊಂದರೆಗೆ ಈಗ ಒಳಗಾಗಿರೋದು. ಹೇಗಾದರೂ ಮಾಡಿ ಜೈಲಿನಿಂದ ಹೊರಗಡೆ ತರಬೇಕು ಮತ್ತು ಅವರ ಜಾಮೀನಿಗೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತೇಳಿ ನಿತ್ಯ ಈಗ ಅವರು ಕೂಡ ಒಂದು ಹೋರಾಟವನ್ನು ಮಾಡುವಂಥ ಸನ್ನಿವೇಶ ಈಗ ಉಂಟಾಗಿರೋದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಈಗಾಗಲೇ ಕಳೆದ 1.5 ತಿಂಗಳಿಂದಲೂ ಕೂಡ ತನಿಖೆಯನ್ನು ಮಾಡ್ತಾ ಇರೋದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರ ಹೇಳಿಕೆ ಕೂಡ ದಾಖಲಾಗಿದೆ, ಮತ್ತು ಆರೋಪಿಗಳ ಹೇಳಿಕೆ ಕೂಡ ದಾಖಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಇನ್ನು ಮೊಬೈಲ್ ಫೋನ್ಗಳ ಒಂದು ರಿಟ್ರೀವ್ ರಿಪೋರ್ಟ್ ಸೈಬರ್ ಕ್ರೈಮ್ ಪೊಲೀಸರ ಕೈ ಸೇರಿದ ಬಳಿಕ ಇದರ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ನಂತರ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಈಗ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಆದಷ್ಟು ಬೇಗ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ಆರೋಪಿಗಳ ವಿರುದ್ಧ ಒಂದು ಚಾರ್ಜ್ ಶೀಟನ್ನು ಮಾಡಬೇಕು ಅಂತೇಳಿ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣದಲ್ಲಿ ಈವರೆಗೆ ಒಟ್ಟು 43 ಮಂದಿ ಮೇಲೆ ಒಂದು ರಮ್ಯಾ ಅವರು ದೂರನ್ನು ಕೊಟ್ಟಿದ್ರು. ಅವ್ರಿಗೆ ಸಂಬಂಧಪಟ್ಟಂತೆ ಅಕೌಂಟ್ಸ್ ಡೀಟೇಲ್ಸ್ ಇರ್ಬೋದು, ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ರು. ಆದರೆ 12 ಮಂದಿ ಇದರಲ್ಲಿ ಪ್ರಮುಖವಾಗಿ ಕೆಲವು ಅಶ್ಲೀಲ ಕಾಮೆಂಟ್ಸ್ ಅನ್ನು ಮಾಡಿದ್ರು, ಅಂಥವ್ರು ಮಾತ್ರ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿರೋದು. ಹಿಂದೆ ಉಳಿದಂತೆ
ಮತ್ತೆ ಸಾಕಷ್ಟು ಮಂದಿ ತಾವು ಮಾಡಿದಂಥ ಒಂದು ಮೆಸೇಜಸ್ ಅನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ, ಮತ್ತೆ ಕೆಲವರು ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿರೋದು, ಇನ್ನು ಕೆಲವರು ಆ ಒಂದು ಬಳಕೆ ಮಾಡಿದಂಥ ಸಿಮ್ ಕಾರ್ಡ್ ಏನಿದೆ ಆ ಒಂದು ಸಿಮ್ ಕಾರ್ಡನ್ನು ಕಿತ್ತೆಸೆದು ಬೇರೆ ಸಿಮ್ಮನ್ನು ಕೂಡ ಬಳಕೆ ಮಾಡ್ತಿರೋದು ಕೂಡ ಗೊತ್ತಾಗಿದೆ. ಅದರಿಂದ ಈ ಒಂದು 43 ಮಂದಿ ಏನಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಪತ್ತೆ ಮಾಡಿ ಅವರಿಂದ ಒಂದು ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದು ಮತ್ತು ಕೆಲವರನ್ನ ಸಾಕ್ಷಿಗಳಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಕೂಡ ಈಗ ನಡೀತಾ ಇದೆ. ಅದರಿಂದ ಈ ಒಂದು ಅಶ್ಲೀಲ ಕಾಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರ ಮೊಬೈಲ್ ಫೋನನ್ನು ಪತ್ತೆ ಮಾಡೋದು ಮತ್ತು ಅವ್ರ ಕಾಮೆಂಟ್ಸನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಈಗ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.